ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಓಹೋ, ನೀವ್ ಹುಡುಗ್ರೆ ಏನ್ ಕಮ್ಮಿನಾ? ಹುಡುಗಿ ಪಕ್ಕದಲ್ಲಿದ್ದಾಗ 10 ನಿಮಿಷ ಕರೆಂಟ್ ಹೋದ್ರೆ ಸಾಕು, ಕರೆಂಟ್ ಬರೋಷ್ಟ್ರಲ್ಲಿ ಕೆಲ್ಸಾನೇ ಮುಗಿಸಿರ್ತೀರಾ. ಇರು 2 ನಿಮಿಷ ವಾಪಸ್ ಮಾಡ್ತೀನಿ. ವಾಟ್ ಲೀಲಾ ಫ್ಲವರ್? ನನ್ ಕರೆನ್ಸಿ ಖಾಲಿ ಆಗಿದೆ. ನಮ್ಮ ಅಪ್ಪಂಗೆ ಕೇಳಿದ್ರೆ ಬೈತಾರೆ. ನಿನ್ ಹತ್ರ ಒಂದ್ 200 ರೂಪಾಯಿ ಇದ್ರೆ ಕೊಡ್ತೀಯಾ? ನಾನು ಹಿಂಗೆ ಆಮೇಲೆ ಕೊಡ್ತೀನಿ. ಹಾ, ಯಾಕೆ ನಗ್ತಾ ಇದೆಯಾ? ಲೈ, ಫೋನ್ ಸಿಕ್ಕಿದ್ಮೇಲೆ ಆದ್ರೂ ನೀನ್ ದೊಡ್ಡೋಳಾಗ್ತೀಯಾ ಅನ್ಕೊಂಡೆ. ನೀನು ಗೇಮ್ಸ್ ಆಡೋ ಸ್ಟೇಜ್ ಅಲ್ಲಿ ಇದೆಯಲ್ಲೇ. ಅದ್ ಏನಂತ ಸರಿಯಾಗಿ ಹೇಳೆ. ಲೇ ದದ್ದಿ, ಇವತ್ತು ಹುಡುಗಿರ್ ಕೈಯಲ್ಲಿ ಫೋನ್ ಸಿಕ್ಕಿದ್ರೆ ಅದ್ ಹುಡುಗರ್ ಜುಟ್ ಸಿಕ್ಕಂಗೆ. ಅವ್ರನ್ನ ಯೂಸ್ ಮಾಡ್ಕೊಳೆ. ಅದಂಗೆ ನಮ್ ಬ್ಯೂಟಿ, ನಮ್ ವಾಯ್ಸೇ ನಮ್ಗೆ ಆಸ್ತಿ. ಅದನ್ನ ಹುಡುಗರು ಫ್ರೀ ಆಗಿ ಎಂಜಾಯ್ ಮಾಡಕ್ ಬಿಡದೆ ಫೀಸ್ ಕಟ್ಟಿಸ್ಕೋಬೇಕು. ನಿನ್ ಗೊತ್ತಾ, ನಾನು ಇದುವರೆಗೂ ಕರೆನ್ಸಿಗೋಸ್ಕರ 1 ರೂಪಾಯಿಯೂ ಖರ್ಚು ಮಾಡಿಲ್ಲ. ಅಷ್ಟೇ ಯಾಕೆ, ಈ ಫೋನ್ ಕೂಡ ನನ್ ದುಡ್ಡಲ್ಲಿ ತಗೊಂಡಿಲ್ಲ. ನಿನ್ಗಾದ್ರೆ ಅಷ್ಟೊಂದ್ ಜನ ಫ್ರೆಂಡ್ಸ್ ಇದ್ದಾರೆ, ನನ್ಗೆ ಯಾರಿದ್ದಾರೆ? ಹೇ, ನಂಗ್ ಫೋನ್ ಮಾಡೋ ಹುಡುಗರೆಲ್ಲ ನನ್ ಫ್ರೆಂಡ್ಸ್ ಅಂತ ಅನ್ಕೊಂಡ್ಯಾ? ಮತ್ತೆ ಬಕ್ರಾಗಳು. ಅರ್ಥ ಆಗ್ಲಿಲ್ವಾ? ನನಗ್ ಫೋನ್ ಮಾಡೋ ಬಕ್ರಾಗಳಲ್ಲಿ 90% ನನ್ನ ನೋಡೇ ಇಲ್ಲ. ಜಸ್ಟ್ ಫೋನ್ ಕಾಂಟ್ಯಾಕ್ಟ್ ಅಷ್ಟೇ. ಮೊದ್ಲು ನಿನ್ ಫೋನ್ ರೀಚಾರ್ಜ್ ಮಾಡ್ಸಕ್ಕೆ 4 ಜನ ಬಕ್ರಾಗಳನ್ನ ಹುಡ್ಕೋ. ಅದ್ ಹೆಂಗೆ ಹುಡ್ಕೋದು? ನಿನ್ಗೆ ಸ್ಪೂನ್ ಫೀಡಿಂಗ್ ಅಲ್ಲ, ನಿಪ್ಪಲ್ ಫೀಡಿಂಗೇ ಮಾಡ್ಬೇಕು. ನೋಡೆ, ನಿನ್ ನಂಬರ್ ಇಂದ 4 ಜನಕ್ಕೆ ಮಿಸ್ಡ್ ಕಾಲ್ ಕೊಡು. ರಿಟರ್ನ್ ಕಾಲ್ ಬಂದ್ರೆ ಅದು ಲೇಡೀಸ್ ಆದ್ರೆ ಸಾರಿ ರಾಂಗ್ ನಂಬರ್ ಅಂತ ಹೇಳಿ ಕಟ್ ಮಾಡು. ಜೆಂಟ್ಸ್ ಆದ್ರೆ ಲೈಟ್ ಆಗಿ ಮಾತಾಡು. ಆ ಮಾತಲ್ಲೇ ಪಾರ್ಟಿ ಸೀರಿಯಸ್ ಜೊಲ್ಲ ಅಂತ ಗೊತ್ತಾಗ್ಬಿಡತ್ತೆ. ಸೀರಿಯಸ್ ಪಾರ್ಟಿ ಆದ್ರೆ ಸಾರಿ ಅಂತ ಹೇಳಿ ಕಟ್ ಮಾಡ್ಬಿಡು. ಜಲ್ ಪಾರ್ಟಿ ಆದ್ರೆ ಜಲ್ ಬರ್ಸೋ ತರ ಮಾತಾಡು ಅಷ್ಟೇ. ಸರಿ, ನನ್ಗೊಂದ್ 4 ನಂಬರ್ ಕೊಡು. ಅಯ್ಯೋ ಕರ್ಮ, ನಿನ್ ಮನ್ಸಿಗೆ ಬಂದಿದ್ 4 ನಂಬರ್ ಟ್ರೈ ಮಾಡೆ. ಓ ಹಂಗಾ? ಹಂಗೆ. ಹಲೋ, ಯಾರು? ಹಲೋ, ಸಾರಿ ಸರ್, ರಾಂಗ್ ನಂಬರ್. ರಾಂಗ್ ನಂಬರ? ನೀನ್ ತಾನೇ ಮಿಸ್ ಕಾಲ್ ಕೊಟ್ಟಿದ್ದು? ಹೌದು ಸರ್. ಹಂಗಾದ್ರೆ ಇದು ರೈಟ್ ನಂಬರ್ರೇ. ಇಲ್ಲ ಇಲ್ಲ, ರಾಂಗ್ ನಂಬರೇ. ಮಿಸ್ ಆಗಿ ನಿಮಗ್ ಮಾಡ್ಬಿಟ್ಟೆ. ವೈ? ಹಲೋ ಹಲೋ. ಓ ಸಾರಿ ಮೇಡಮ್, ರಾಂಗ್ ನಂಬರ್. ನಾನ್ ಎತ್ತಿದ್ರೆ ರಾಂಗ್ ನಂಬರು, ನನ್ ಗಂಡ ಎತ್ತಿದ್ರೆ ರೈಟ್ ನಂಬರೇನೆ. ಬಿತ್ರಿ, ನೀವಿಬ್ರು ಸೇರ್ಕೊಂಡ್ ಆಡ್ತೀರಾ ನಾಟಕ. ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯೇನೆ ಬೇವರ್ಸಿ. ರಾಂಗ್ ನನ್ ಕೈಗೆ ಸಿಗು, ನಿನ್ಗೈತೆ. ಹಲೋ ಮೇಡಮ್, ಈ ನಂಬರಿಂದ ಮಿಸ್ ಕಾಲ್ ಬಂದಿತ್ತು. ಯಾರು ನೀವು? ಟ್ರಾವೆಲ್ಸ್ ಕಡೆಯವರಾ? ಟ್ರಾವೆಲ್ಸಾ? ನಿಮ್ಮ ಹೆಸರೇನು? ಕೃಷ್ಣ ಅಂತ, ಡ್ರೈವರು. ಓ, ನಾನು ಫ್ರೆಂಡಿಗೆ ಫೋನ್ ಮಾಡೋಕ್ಕೆ ಹೋಗಿ ಮಿಸ್ ಆಗಿ ನಿಮಗೆ ಮಾಡಿದೆ. ಓ, ರಾಂಗ್ ನಂಬರಾ? ಪರವಾಗಿಲ್ಲ ಬಿಡಿ. ಹಲೋ. ಏಯ್, ನಾನ್ ಫೋನ್ ಮಾಡಿದ್ರೆ ಎತ್ತಲ್ಲ ಅಂತ್ಯಾ? ನನ್ ಗಂಡ ಫೋನ್ ಮಾಡಿದ್ರೆ ಎತ್ತತ್ಯಾ? ನೀವಿಬ್ರು ಸೇರ್ಕೊಂಡ್ ಆಡ್ತೀರಾ ಆಟ, ನಂಗೆ ಚೆನ್ನಾಗ್ ಗೊತ್ತು. ಆಂಟಿ, ಅದು ಲೇ ಮಳ್ಳಿ ಬೇವರ್ಸಿ, ನನ್ ಕೈಗೆ ಸಿಗು, ನಿನ್ನ ಮರ್ಡರ್ ಮಾಡ್ಬಿಡ್ತೀನಿ. ದೇವ್ರೆ, ನಾನ್ ಗೆಟ್ಟೋಳೆ. ಕಾಟನಪ್ಪ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಬೇವರ್ಸಿ. ನಾನೇನೇ ಮಾಡಿದೆ? ಏನು ಮಾಡಿಲ್ಲ ನೀನು. ನೀನ್ ಮಾಡ್ದಲ್ಲ ಇಷ್ಟೆಲ್ಲ ಆಗೈತಾ? ಗುಡ್ ಮಾರ್ನಿಂಗ್ ಅರೋಶ್. ಪುಟ್ಟ, ಮುಂದಿನ ವರ್ಷ ಖಂಡಿತ ಸೆಲೆಬ್ರೇಟ್ ಮಾಡೋಣ. ಅಳ್ಬಾರ್ದು ಸ್ಕೂಲಲ್ಲಿ, ಆಯ್ತಾ? ಬಾಯ್. ಆರುಷ್, ಇವತ್ತು ನಿನ್ನ ಬರ್ತಡೇ ಅಂದಿದ್ದೀರ, ಚಾಕ್ಲೇಟ್ ಕೊಡು.
ನಮ್ಮಪ್ಪ ದೇವತ್ರ ಹೋಗಿದ್ದಾರೆ, ಅದಕ್ಕೆ ಈ ವರ್ಷ ನೋ ಸೆಲೆಬ್ರೇಷನ್. ನಿಮ್ಮ ಡ್ಯಾಡಿ ಏನೋ ಡಿಸ್ಟರ್ಬ್ ಮಾಡ್ತಾರೆ. ಏ ವಿಭಾ, ನಿನ್ನ ಐಡಿಯಾಸ್ ಎಲ್ಲ ನನಗೆ ವರ್ಕೌಟ್ ಆಗ್ತಾ ಇಲ್ಲ ಕಣೆ. ಸುಮ್ಮನೆ 200 ರೂಪಾಯಿ ಸಾಲ ಕೊಡು. ನೋಡೆ, ಕ್ರಿಕೆಟ್ ಅಲ್ಲಿ ಇಂಡಿಯಾ ಸೋಲೋದ್ನ, ಲೈಫ್ ಅಲ್ಲಿ ಹುಡುಗಿರ್ ಸೋಲೋದ್ನ ನನ್ನ ಕೈಯಿಂದ ಸಹಿಸ್ಕೊಳಕ್ಕಾಗಲ್ಲ. ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಲಾಸ್ಟ್ ಟೈಮ್ ಯಾರೋ ಒಬ್ಬ ಕಾಲ್ ಮಾಡ್ದ ಅಂತ ಹೇಳ್ದಿಯಲ್ಲ, ಯಾರವನು? ಕೃಷ್ಣ ಅಂತ, ಡ್ರೈವರ್. ನಾ ಹೇಳೋವರೆಗೂ ಕಂಡ್ಬಿಡ್ಬಾರ್ದು, ಸರಿನಾ? ಓಕೆ ಅಂಕಲ್. ಇಲ್ಲೇ ನಿಂತ್ಕೋ, ಓಪನ್ ಮಾಡಬೇಡ. ಹ್ಯಾಪಿ ಬರ್ಡೇ ಯಾರು? ಹ್ಯಾಪಿ ಬರ್ಡೇ. ಬಾ ಕೂತ್ಕೋ. ನಿಮ್ಮಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ ಅಂತ ನಿನ್ ಬೇಜಾರಾಗಿದ್ಯಲ್ಲ, ಅದಕ್ಕೆ ಅಂಕಲ್ ಕೇಕ್ ತಂದಿದ್ದಾರೆ. ಥ್ಯಾಂಕ್ ಯು. ಓಕೆ ಪುಟ್ಟ, ಇದು ಆರೋಷ್ ಬರ್ತ್ಡೇ ಕೇಕ್. ತಗೋ ಈ ಚಾಕು ತಗೋ. ನಾ ಹೇಳೋವರೆಗೂ ಕಟ್ ಮಾಡಬೇಡ, ನಾನು ವಿಡಿಯೋ ಮಾಡ್ತೀನಿ. ಎಲ್ಲರೂ ಹ್ಯಾಪಿ ಬರ್ಡೇ ಆಡಾಡ್ಬೇಕು, ಓಕೆ? ಮಧ್ಯದಲ್ಲಿ ಇದು ಬೇರೆ. ರೆಡಿ? 1 2 3 ಕಟ್ ಮಾಡು. ಏನೇ ರಿಪ್ಲೈನೇ ಬರಲಿಲ್ಲ. ವೆಯ್ಟ್ ಬರುತ್ತೆ. ನನ್ ಗೆಸ್ ಯಾವತ್ತೂ ರಾಂಗ್ ಆಗಲ್ಲ. ಓಕೆ ಓಕೆ ಓಕೆ. ಹೇ, ಲೌಡ್ ಸ್ಪೀಕರ್ ಆನ್ ಮಾಡ್ಬಿಟ್ಟು ಮಾತಾಡು. ಹಾಂ. ಹಲೋ, ಹಲೋ, ಯಾರು? ಕೃಷ್ಣನಾ? ಹೌದು, ಕೃಷ್ಣನೇ. ನಾನು ಪ್ರಿಯಾ. ಪ್ರಿಯಾನಾ? ಯಾವ ಪ್ರಿಯಾ? ಅದೇ ನೆನ್ನೆ ಮಿಸ್ ಕಾಲ್ ಕೊಟ್ಟಿದ್ನಲ್ಲ. ಓ, ಅವರಾ? ಏನು ವಿಷಯ? ಅದು ಬೇಜಾರಾಯ್ತಾ? ಸಾರಿ. ಸಾರಿನಾ? ಯಾಕೆ? ಅದೇ ನನ್ನ ಫ್ರೆಂಡಿಗೆ ಫೋನ್ ಮಾಡೋಕೆ ಹೋಗಿ ನಿಮಗೆ ಮಾಡ್ಬಿಟ್ನಲ್ಲ, ಅದಕ್ಕೆ. ಅಷ್ಟೇನಾ? ಪರವಾಗಿಲ್ಲ ಬಿಡಿ. ಕಂಟಿನ್ಯೂ. ಅದು ನನ್ನ ಫೋನಲ್ಲಿ ಕರೆನ್ಸಿ ಕಡಿಮೆ ಇತ್ತು, ಹಾಂ. ಅದಕ್ಕೆ ರೀಚಾರ್ಜ್ ಮಾಡ್ಸೋಕೆ ಅವಳು ಮಿಸ್ ಕಾಲ್ ಕೊಟ್ಟೆ. ಅದು ಬೈ ಮಿಸ್ಟೇಕ್ ನಿಮಗೆ ಬಂದ್ಬಿಡ್ತು. ಓ, ಹೌದಾ? ಹೋಗ್ಲಿ, ನಿಮ್ಮ ಫ್ರೆಂಡ್ ಸಿಕ್ರಾ? ಅಯ್ಯೋ, ಆವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ, ರಿಪ್ಲೈನೇ ಮಾಡ್ತಾ ಇಲ್ಲ. ಏನೋ ಬ್ಯುಸಿ ಇರ್ಬೇಕು, ಮತ್ತೆ ಮಾಡ್ತಾರೆ ಬಿಡಿ. ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳಲಾ? ಕೇಳಿ. ನನ್ನ ನಂಬರ್ಗೆ ನಿಮ್ಮ ಕೈಲಾದಷ್ಟು ಕರೆನ್ಸಿ ಹಾಕಿಸ್ತೀರಾ? ನನಗೆ ದುಡ್ಡು ಸಿಕ್ಕಿದ ತಕ್ಷಣ ಬನ್ನಿ. ಹಾಂ, ಕಟ್ ಮಾಡಿಬಿಟ್ಟ ಕಣೆ. ಇವನ್ ಯಾರೋ ಸೀರಿಯಸ್ ಗಿರಾಕಿ, ಜೋಲ್ ಪಾರ್ಟಿ ಅಲ್ಲ. ಇವನ್ ನಂಬರ್ನ ಡಿಲೀಟ್ ಮಾಡಿಕೊಂಡು ಬೇರೆಯವ್ರನ್ನ ಟ್ರೈ ಮಾಡೋದು ಬೆಟರು. ನಿನ್ನ ಫೋನ್ ಕೊಡಿಲಿ 1 ನಿಮಿಷ. ನಾನೇ ನಿನಗೆ 4 ಜನ ಬಕ್ರಗಳನ್ನ ಸೆಟ್ ಮಾಡ್ಕೊಡ್ತೀನಿ, ನೀನು ಅವ್ರನ್ನ ಮೇಂಟೈನ್ ಮಾಡುವ ಅಷ್ಟೇ. ಹೇ, ಅವನದೇ ಕಣೆ ಕಾಲು. ಹೌದಾ? ಹಲೋ. ಹಲೋ ಮೇಡಮ್, ಸಾರಿ, ನಮ್ಮ ವ್ಯಾನಲ್ಲಿ ಬರೋ ಹುಡುಗಂದು ಇವತ್ತು ಬರ್ತ್ಡೇ ಇತ್ತು. ಪಾಪ ಅವ್ರ ಮನೇಲಿ ಫಂಕ್ಷನ್ ಮಾಡೋಂಗೆ ಇರಲಿಲ್ಲ, ಅದಕ್ಕೆ ನಾನೇ ವ್ಯಾನಲ್ಲಿ ಕೇಕ್ ತಂದ್ಬಿಟ್ಟು ಕಟ್ ಮಾಡಿಸ್ತಿದ್ದೆ. ಆ ಗಲಾಟೆನಲ್ಲಿ ಫೋನ್ ಕಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ, ಮಗುನ ಖುಷಿ ಪಡಿಸಿದಿರಲ್ಲ, ಒಳ್ಳೆ ಕೆಲಸನೇ ಮಾಡಿದೀರಾ. ಏನೋ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡ್ತೀವಿ ಅಷ್ಟೇ. ಹಾಗಿದ್ರೆ ನನಗೂ ಹೆಲ್ಪ್ ಮಾಡ್ತೀರಾ? ಏನು ಹೆಲ್ಪು? ಅದೇ ಕರೆನ್ಸಿ ಹಾಕ್ಸಿ ಅನ್ನಲ್ಲ. ಓ, ಅದಾ? ಸರಿ, ಒಂದು 100 ರೂಪಾಯಿ ಹಾಕಿಸ್ತೀನಿ, ಆದರೆ ದುಡ್ಡು ಸಿಕ್ಕ ಮೇಲೆ ನೀವು ನನ್ನ ನಂಬರಿಗೆ ಹಾಕ್ಸ್ಬೇಕು. ಸರಿ ಸರಿ, ಇಡ್ತೀನಿ. ಕಣೆ, ಇವನಿಗಿಂತ ಸೇಫ್ ಬಕ್ರ ನಿಂಗೆ ಸಿಗೋದೇ ಇಲ್ಲ. ಇವನೇನಾದ್ರೂ ಕರೆನ್ಸಿ ಹಾಕ್ಸಿದ್ರೆ ಸೈಲೆಂಟ್ ಆಗಿ ಕ್ಯಾಚ್ ಹಾಕೊಂಡ್ಬಿಡು. ಆದ್ರೆ ವಾಪಸ್ ಹಾಕ್ಸ್ಬೇಕು ಅಂತಿದ್ದಾನಲ್ಲ. ಲೇ, ಹುಡ್ಗಿರ್ ವಾಯ್ಸು ಅಂದ್ರೆ ಹುಡ್ಗರ್ಗೆ ಎಣ್ಣೆ ಇದ್ದಂಗೆ. ಒಂದ್ಸರ್ತಿ ಅಡಿಕ್ಟ್ ಆದ್ರೆ ಮುಗೀತು, ಕಿಕ್ಕು ಏರಿಸ್ಕೊಳ್ತಾನೆ ಇರ್ತಾರೆ.